ಹೊಸ್ಮಾರು ಒಬ್ಬ ಊರಿನ ಅತೀ ಮುಖ್ಯವಾದಂಥ ಗಣ್ಯ ವ್ಯಕ್ತಿಯಾದಂಥ ಪ್ರೇಮ್ ಕುಮಾರನ್ನು ಕಳೆದುಕೊಂಡು ಅಕ್ಷರ ಸಹ ಅನಾಥವಾಗಿದೆ. ಅದು ಹೊಸ್ಮಾರಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರು ಈದು, ನಾರಾವಿ, ನೂರಾಳ್ಬೆಟ್ಟು, ಬೋರ್ಗುಡ್ಡೆ ಈ ಎಲ್ಲ ಪರಿಸರದವರಿಗಾಗ್ಬೋದು ಅದು ಬಹಳ ಒಂದು ದೊಡ್ಡ ಒಂದು ನಷ್ಟವೇ ಸರಿ ಅವರ ವಿದಾಯ. ಯಾಕಂತ ಹೇಳಿದರೆ ಅಣ್ಣಾಜಿರು ಅಂತ ಹೇಳಿದರೆ ಅವರ ಹೆಸರಿಗೆ ಸಂಬಂಧ ಆಗಿ ಅವರು ಎಲ್ರಿಗೂ ಕೂಡ ಒಬ್ಬ ಅಣ್ಣನ ಹಾಗೇ ಇದ್ದರು. ಅದರಲ್ಲಿ ಯಾವುದೇ ಜಾತಿ ಮತ ಭೇದ ಎಲ್ಲವನ್ನ ಮೀರಿ ನಿಂತ ಒಬ್ಬ ದಾರ್ಶನಿಕನ ಹಾಗೆ ಅವರು ನಮ್ಮೆಲ್ಲರಿಗೂ ಕೂಡ ಈಗ ಕಾಣ್ತಾ ಇದ್ದಾರೆ. ಈಗಿನ ವಿದ್ಯಮಾನದಲ್ಲಿಂತಲ್ಲ, ಈ ಕೋವಿಡ್ ಬಂದ ಸಮಯದಲ್ಲಿ ಕೂಡ ಎಷ್ಟೋ ಜನರಿಗೆ ಅವರು ಯಾವುದೇ ಒಂದು ಧರ್ಮದ ಇದನ್ನು ನೋಡದೆ ಎಲ್ಲ ಧರ್ಮದವರಿಗೂ ಕೂಡ, ಅದರಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ತುಂಬ ರೀತಿಯಾದಂಥ ಕಿಟ್ಗಳನ್ನು ನೀಡುವುದರಾಗಲಿ ಈ ಥರ ಅನೇಕ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಆ ಕಾರ್ಯಕ್ರಮದ ಸುಧಾರಣೆಗೆ ಅದರಲ್ಲಿ ಕೂಡ ಬಡಿಸುವಂಥದ್ದಾಗಲಿ ಮತ್ತು ಬಂದ ಜನರನ್ನು ಒಂದು ವ್ಯವಸ್ಥೆ ಮಾಡುವಂಥದ್ದಾಗಲಿ ಇದರಲ್ಲಿ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸಿಕೊಂಡು ಹೆಚ್ಚಿನ ಎಲ್ಲ ಫಂಕ್ಷನ್ ಕಾರ್ಯಕ್ರಮದಲ್ಲಿ ಕೂಡ ಅವರು ಕಾರ್ಯಕ್ರಮವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡುವಾಗೆ ಅವರ ಕೊಡುಗೆ ತುಂಬ ಜನರಿಗೆ ಕೊಟ್ಟಿದ್ದಾರೆ. ತುಂಬ ಎಲ್ಲ ಫಂಕ್ಷನ್ಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂಥ ಮನ್ನಣೆ ಅವರದು. ಅಷ್ಟು ಮಾತ್ರ ಅಂತಲ್ಲ, ಧಾರ್ಮಿಕ ಕ್ಷೇತ್ರದಲ್ಲಿ ನೋಡೋದಾದರೆ ನಮ್ಮ ಬಸದಿ ಆಗಲಿ ದೇವಸ್ಥಾನಗಳಾಗಲಿ ಅನೇಕ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿಯೂ ಕೂಡ ದುಡಿದವರವರು. ಈಗ ತಾನೇ ಬೋರ್ಗುಡ್ಡೆಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿದ್ದರು ಹಾಲಿ. ಜೊತೆಗೆ ಎಲ್ಲ ಬಸ್ತಿಯ ಅಂತೂ ಅದರಲ್ಲೂ ಹೆಚ್ಚಿನ ಕಡೆಗಳಲ್ಲಿ ಪಂಚಕಲ್ಯಾಣ ಆದಾಗ ಅಣ್ಣಾಜಿರಿಲ್ಲದೆ ಕಾರ್ಯಕ್ರಮ ಇಲ್ಲ ಅಂತ ಅನ್ನುವಷ್ಟು ಮಟ್ಟಿಗೆ ಅವರು ಸಕ್ರಿಯವಾಗಿ ದುಡಿಸಿಕೊಂಡವರು. ಧರ್ಮಸ್ಥಳದ ಕಾರ್ಯಕ್ರಮಗಳಲ್ಲಾಗಲಿ ಎಲ್ಲ ರೀತಿಯಲ್ಲಿ ಅಂತೂ ಅವರ ಒಂದು ವ್ಯಕ್ತಿತ್ವ ಸಾಮಾನ್ಯ ಮನುಷ್ಯರಿಗೆ ಅದನ್ನು ಅಳತೆ ಮಾಡಲಿಕ್ಕೆ ಆಗುತ್ತಿರುವಂಥದ್ದು ಒಂದು. ಯಾಕಂತ ಹೇಳಿದ್ರೆ ಅವರಿಗೆ ಬಂದ ಈಗ ತರಕಾರಿಗಳನ್ನು ಕೆಲವರು ಎಲ್ಲ ಅವರಲ್ಲಿ ಅಂಗಡಿಗೆ ತೆಗೆದುಕೊಂಡಾಗ ಕೂಡ ಅವರಿಗೂ ಕೂಡ ಒಂದು ರೈತರಿಗೆ ಒಂದು ಉತ್ತಮ ಬೆಲೆಯನ್ನು ಕೊಟ್ಟು ಅದನ್ನು ಕೊಳ್ಳುವುದರ ಜೊತೆಗೆ ಬಂದ ಗ್ರಾಹಕರಿಗೆ ಕೂಡ ಅತಿ ಕಡಿಮೆ ದರದಲ್ಲಿ ಕೊಡುವಂಥ ಒಂದು ಒಳ್ಳೆಯ ಒಂದು ಮನಸ್ಸಿತ್ತು. ಹೆಚ್ಚಿನವರಿಗೆ ಮಲ್ಲತ್ತಮ್ಮ ಪೋಮ್ಮ ಹಾಗೆ ತೊಂದರೆಜ್ಜಿ ಇನ್ನಿಜ್ಜಣ್ಣ ನನ್ನ ಕೊರೋಲಿ ಈ ಥರ ಅವರ ನೋವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ರೀತಿ ಕೊಡಬೇಕು ಅನ್ನೋದೊಂದಿತ್ತು. ನನ್ನ ಮತ್ತು ಅವರ ಒಂದು ಪರಿಚಯ ಆದದ್ದು ನಾವು ಕ್ಲಿನಿಕ್ನಲ್ಲಿ ಆದ ನಂತರ. ಆದರೂ ಕೂಡ ನನ್ನ ಕ್ಲಿನಿಕ್ಕಿನ ಯಾವುದೇ ಒಂದು ಫಂಕ್ಷನ್ ಆಗಲಿ ಅದರಲ್ಲಿ ಒಂದು ಕಾರ್ಯಕ್ರಮ ಸುಧಾರಿಸಿದಾಗಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಅವರು ಸುಧಾರಿಸಿಕೊಟ್ಟಿದ್ದಾರೆ. ಅವರು ಕೊನೆಗೆ ಅನಿಸ್ತದೆ ಅವರ ಆರೋಗ್ಯವನ್ನು ಕೂಡ ಹೆಚ್ಚಿನ ಜನರ ಸೇವೆ ಮಾಡೋದ್ರಲ್ಲೇ ಅವರ ಆರೋಗ್ಯವನ್ನು ಕಳೆದುಕೊಂಡ್ರು ಅಂತ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಅವರಿಗೆ ಬಂದಂಥ ಅವರ ಆರೋಗ್ಯವನ್ನು ಅವರು ಒಂದು ಗಣನೆಗೆ ತೆಗೆದುಕೊಳ್ಳದೆ ಉಳಿದವರ ಸಾರ್ವಜನಿಕರ ಆ ಒಂದು ಎಂಥ ಕುಂದುಕೊರತೆಗಳನ್ನು ಅದನ್ನು ಇದು ಮಾಡಲಿಕ್ಕೆ ನೋಡಿದ್ದಾರೆ. ಇಂಥ ಒಂದು ವಿಭಿನ್ನವಾದಂಥ ವ್ಯಕ್ತಿತ್ವ, ಇಂಥ ಒಂದು ಧೀಮಂತ ಒಂದು ನಾಯಕರು ಖಂಡಿತ ಹೊಸ್ಮಾರ್ನಲ್ಲಿ ಇನ್ನು ಮುಂದೆಗೆ ಇಷ್ಟವರೆಗೆ ಬರಲಿಲ್ಲ, ಇನ್ನು ಮುಂದೆ ಬರಲಿಕ್ಕೂ ಇಲ್ಲ. ಯಾಕಂತ ಹೇಳಿದ್ರೆ ಅಂಥ ಒಂದು ಎಂತ ಹೇಳ್ತೇವೆ ನಾವು, ಅಜಾತ ಶತ್ರು ಅಂತ ಹೇಳ್ತೇವೆ, ಅಂಥ ಒಂದು ಒಳ್ಳೆ ವ್ಯಕ್ತಿತ್ವ. ಅಂತೂ ಇಂಥವರನ್ನು ಕಳೆದುಕೊಂಡು ಹೊಸ್ಮಾರ್ ಅಂತಲ್ಲ, ನಾನು ಆಗಲೇ ಹೇಳಿದಾಗೆ ನಮ್ಮ ಎಲ್ರಿಗೂ ಕೂಡ ಭಾಳ ಒಂದು ದೊಡ್ಡ ನಷ್ಟ. ಇವರು ಖಂಡಿತ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಜೀವನದಲ್ಲಿ ಖಂಡಿತವಾಗಿ ಅಜರಾಮರರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಅವರನ್ನು ಯಾವತ್ತೂ ನಮ್ಮೊಂದಿಗೆ ಜೀವಂತವಾಗಿಡ್ತವೆ. ಅಂಥ ಒಂದು ಉತ್ತಮವಾದಂಥ ನಮ್ಮ ಯಾವತ್ತೂ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳುವಂಥ ಸ್ಮರಣೀಯವಾದಂಥ ಕೆಲಸ ಕಾರ್ಯಗಳನ್ನು ನಮ್ಮ ಸುತ್ತಮುತ್ತ ಮಾಡಿ ಹೋಗಿದ್ದಾರೆ. ಈಗಲೂ ಅವರ ಚಿತ್ರ ಇಲ್ಲಿ ಹಾಕಿದಂಥ ಬ್ಯಾನರ್ಗಳನ್ನು ನೋಡಿದಾಗ ಈಗಲೂ ನಮ್ಮ ಹತ್ತಿರ ಇದ್ದಾರೆ, ನಕ್ಕು ಮಾತಾಡ್ತಿದ್ದಾರೆ ಅನ್ನೋ ಒಂದು ಅನಿಸಿಕೆ ನಮಗೂ ಈಗ ಕೂಡ ಬರ್ತಾ ಉಂಟು. ಇದು ನನ್ನ ಒಬ್ಬನ ಅನಿಸಿಕೆ ಅಲ್ಲ, ಹೆಚ್ಚಿನವರು ಎಲ್ಲರದ್ದು. ಅಂಥ ಎಲ್ಲರ ಹೃದಯವನ್ನು ತಟ್ಟುವಂಥ ಹೃದಯವಂತ ಮನುಷ್ಯ. ಅವರ ಆತ್ಮಕ್ಕೆ ಯಾವತ್ತೂ ಚಿರಶಾಂತಿ ಸಿಗಲಿ. ಮತ್ತು ಇವರ ಸ್ಮರಣಾರ್ಥವಾಗಿ ಖಂಡಿತವಾಗಿಯೂ ಏನಾದರೂ ಯಾವತ್ತು ನೆನಪಿಗೆ ನಿಲ್ಲುವಂಥದ್ದೊಂದು ಏನಾದರೂ ಕೆಲಸ ಕಾರ್ಯಗಳು ನಾವು ಹೊಸ್ಮಾನ್ ನಾಗರಿಕರೆಲ್ಲರೂ ಮಾಡಬೇಕಿದೆ. ಇದು ನನ್ನ ಒಂದು ಅನಿಸಿಕೆ.